ನಮ್ಮ ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ವಕ್ತಾರ್ ಸುರಭಿ. ಕಾಂಗ್ರೆಸ್ ಸರ್ಕಾರವು ಎಸ್ಟಿಗೆ ಮೀಸಲಿಟ್ಟ ಅನುದಾನದ ದುರ್ಬಳಕೆಯ ವಿಚಾರ ಒಬ್ಬ ಅಧಿಕಾರಿ ಆತ್ಮಹತ್ಯೆಯಿಂದ ಗೊತ್ತಾಗಿದೆ. 187 ಕೋಟಿ ವಾಲ್ಮೀಕಿ ನಿಗಮ ಮಂಡಳಿಯ ಹಣ ದುರ್ಬಳಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದ ಯಾವುದೋ ಒಂದು ಐಟಿ ಕಂಪನಿಗೆ ಹೋಗಿ ಹಣ ಸೇರಿಸುವಂಥದ್ದು ದುರ್ಬಳಕೆ ವಿಚಾರ ಯಾವ ಚಿಕ್ಕ ನಾಯಕ ಅಲ್ಲದೆ ದೊಡ್ಡ ನಾಯಕರ ಕೈವಾಡ ಇದೆ ಎಂದು ನಿಮ್ಮ ಸರ್ಕಾರದ 2 ಸಚಿವರ ಹೆಸರು ಹೊರಬಂದಿದೆ ಎಂದು ಇನ್ನು ರೆಸಿಗ್ನೇಷನ್ ಮಿನಿಸ್ಟರ್ ವರೆಗೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಹಾಗೂ ಗ್ರಾಮಲಕ್ಷ್ಮಿ ಯೋಜನೆಯು ಹಣವೂ ಸಹ ಬಂದಿರುವುದು ಕಾರಣ ಸರ್ಕಾರದಲ್ಲಿ ಹಣವಿಲ್ಲ. ಆದ್ದರಿಂದ ಎಲ್ಲ ಪೆಟ್ರೋಲ್ ಹಾಗೂ ಡೀಸೆಲ್, ಹಾಲು ಹಾಗೂ ಇನ್ನಿತರ ವಸ್ತುಗಳ ದರ ಏರಿಕೆ ಮಾಡಿರುವ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ದಿವಾಳಿ ಮಾಡುತ್ತಿದೆ ಎಂದು ಬಿಜೆಪಿ ವಕ್ತಾರ್ ಸುರಭಿ ಅವರು ಸುದ್ದಿಗೋಷ್ಠಿಯಲ್ಲಿ ನಡೆಸಿದರು. 87 crore ಅತಿ ಹಿಂದುಳಿದ ವರ್ಗಕ್ಕೆ ಅವರ ಒಂದು ವೆಲ್ಫೇರ್ಗೆ ಇರಬೇಕಾಗಿರುವಂತಹ ದುಡ್ಡನ್ನ ಒಬ್ಬ ಅಧಿಕಾರಿಯ ಆತ್ಮಹತ್ಯೆಯಿಂದ ಗೊತ್ತಾಗಿರುವಂತಹ ಈ ಒಂದು ಕೇಸ್ನಲ್ಲಿ ಎಲ್ಲಿ ತನಕ ಹೋಗುತ್ತೆ ಅಂತ ನೋಡಿ. ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದಲ್ಲಿ ತೆಲಂಗಾಣದಲ್ಲಿ ಬ್ಯಾಂಕ್ ಅಕೌಂಟ್ಸ್ 187 crore ಮಿಸ್ಪ್ಲೇಸ್ ಆಗಿರೋದು. ಅದು ಹೇಗೋ ತೆಲಂಗಾಣ ಐಟಿ ಕಂಪನಿ ಯಾವುದೋ ಹೋಗಿ ಸೇರಿರೋದು. ಅಂದರೆ ಕರ್ನಾಟಕದ ಜನಸಾಮಾನ್ಯರ ಮತ್ತು ಅದರಲ್ಲೂ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಅಂತ ಇಟ್ಟಿರುವಂತಹ ದುಡ್ಡನ್ನು ತಗೊಂಡು ಹೋಗಿ ತೆಲಂಗಾಣದಲ್ಲಿ ಯಾವುದೋ ಐಟಿ ಕಂಪನಿ ತನಕ ಸೇರಿದೆ ಅಂದರೆ ಇದ್ರಲ್ಲಿ ಯಾವುದೋ ಕೆಳಗೆ ಬಂದೆ ಚಿಕ್ಕ ನಾಯಕರದಂತ ಅಲ್ಲ, ಇದು ಮೇಲ್ ತನಕ ಹೋಗುವಂತಹ ಒಂದು ದೊಡ್ಡ ಹಗರಣ. ಇವಾಗ ನಮಗೆ ಗೊತ್ತು ಬರ್ತಾ ಇರೋದು ಏನು ಅಂದರೆ ಎವಿಡೆನ್ಸಿನ ಡಿಸ್ಟ್ರಾಯ್ ಮಾಡೋದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅದರಲ್ಲೂ ಇನ್ವಾಲ್ವ್ಮೆಂಟ್ ಆಗಿದೆ. ಈ ಒಂದು ವಿಷಯ ತಗೊಂಡು ನಾವಿವತ್ತು ಮುಂದಿಗೆ ಹಾಕ್ತಾ ಇರೋದು. ಮತ್ತೆ ಇದಿಷ್ಟು ನಡೀತಾ ಇದೆ ಅಂದರೆ 2 ಮಿನಿಸ್ಟ್ರು, ನಿಮ್ಮ ಸಚಿವ ಸಂಪುಟದ 2 ಸಚಿವರಲ್ಲಿ ಇಂತಹ ಒಂದು ಹಗರಣದಲ್ಲಿ ಅವ್ರ ಹೆಸರು ಆಚೆ ಬಂದಿದೆ ಅಂದರೆ ಇನ್ನು ನಾವು ರೆಸಿಗ್ನೇಷನ್ ಮಿನಿಸ್ಟರ್ ತನಕ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇದು CM ಸಿದ್ದರಾಮಯ್ಯನವರ ವೈಯಕ್ತಿಕವಾದಂತಹ ರೆಸ್ಪಾನ್ಸಿಬಿಲಿಟಿ. ಅದು ಮಾತ್ರ ಅಲ್ಲ, ಆರ್ಥಿಕ ದಿವಾಳಿತನದ ಕರ್ಕೊಂಡು ಬಂದಿರುವಂತಹ ಸ್ಟೇಟ್ನಲ್ಲಿ ತನ್ನ ಹೆಂಡತಿಯ ಹೆಸರಿನಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವಿಷಯದಲ್ಲಿ ಏನು ಹೈಯೆಸ್ಟ್ ಕ್ವಾಲಿಟಿ ಲ್ಯಾಂಡ್ ಅವರ ಹೆಂಡತಿಯ ಹೆಸರಿನಲ್ಲಿ ಬಂದಿದೆ. ಅದು ಯಾವ ಥರ ಅಂದರೆ ಇವಾಗ ನಾವು ಕ್ರಿಕೆಟ್ ಮ್ಯಾಚ್ ನೋಡೋದಲ್ಲ, T20ನಲ್ಲಿ ಲಾಸ್ಟ್ ಫ್ಯೂ ಓವರ್ಸಿನಲ್ಲಿ ಹೇಗೆ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಯ್ತಲ್ಲ, ಆ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಈ ಹಗರಣದಲ್ಲಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಇಲ್ಲ ನನ್ನ ಹೆಂಡತಿಯವ್ರಿಗೆ ಬೇರೆ ಯಾವುದೋ ಅಲೋಕೇಟ್ ಆಗಿರಬೇಕಿತ್ತು, ಅದಕ್ಕೆ ಆಲ್ಟರ್ನೇಟಿವ್ ಕೊಟ್ಟಿದ್ದಾರೆ ಅಂತ. 50-50 ಅಂತ ಏನು ಲ್ಯಾಂಡ್ ಓನರ್ಸ್ಗೆ 50-50 ಕಾಂಪನ್ಸೇಷನ್ ಅಂತ ಹೇಳಿದ್ರು. ಅದರಲ್ಲಿ ಪ್ರೈಮ್ ಪ್ರಾಪರ್ಟಿ ಬಂದಿರೋದು ಸಿದ್ದರಾಮಯ್ಯನವರ ಹೆಂಡತಿಯವರ ಹೆಸರಿನಲ್ಲಿ. ಇಂತಹ ಒಂದು ಹಗರಣ ಅದು ಮೈಸೂರಿನಲ್ಲಿ ಯಾವುದು ಸಿದ್ದರಾಮಯ್ಯನವರ ಒಂದು ಕ್ಷೇತ್ರವಾದಂತಹ ಮೂಲತವಾದಂತಹ ಮೈಸೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಒಂದು ಹಗರಣದ ಬಗ್ಗೆ ನಾವು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀವಿ. 5,000 ಕೋಟಿಯಷ್ಟು ದುಡ್ಡಿನ ಒಂದು ಪ್ರಶ್ನೆ ಇದೆ ಇಲ್ಲಿ. ಇವಿಷ್ಟು ವಿಷಯಗಳನ್ನು ನೋಡಿದಾಗ ಕರ್ನಾಟಕ ಸರ್ಕಾರ ಇವತ್ತು ಎಲ್ಲಿ ಹೋಗ್ತಾ ಇದೆ, ಹಾಗೆ ಕರ್ನಾಟಕ ರಾಜ್ಯವನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಬಹಳ ಚಿಂತೆ ಇದೆ. ಭಾರತೀಯ ಜನತಾ ಪಾರ್ಟಿ ಈ ವಿಷಯದ ಬಗ್ಗೆ ತುಂಬ ಗಂಭೀರವಾಗಿ ಹೋರಾಟ ಮಾಡ್ತಾ ಇದೆ. 14 ಸೈಟ್ಸು ಹಗರಣದಲ್ಲಿ 14 ಸೈಟ್ಸ್ ಏನಿದೆ ಅದ್ರ ಬಗ್ಗೆ ನಾವು ಪೂರ್ತಿಯಾದಂತಹ ಮಾಹಿತಿ ಶ್ರೀವತ್ಸ ಅವರು ಮೈಸೂರಿನಲ್ಲಿ ಆಗಲೇ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಅದನ್ನು ನಾವು ಬೆಂಗಳೂರಲ್ಲಿ ಯಾವ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ ಇದೆಯೋ ಅವ್ರು ತಗೊಂಡು ಬಂದು ನಮ್ಮ ಒಂದು ಡಿಮಾಂಡ್ ಏನು ಅಂದರೆ ಇಂತಹ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಇರ್ಬೋದು ಅಥವಾ ಈ ಒಂದು ಹಗರಣ ಇರ್ಬೋದು, SIT ಜೊತೆಗಿದ್ದರೆ ಅದು ಒಂದು CBI ಎಂಕ್ವೈರಿ ಆಗಬೇಕು. ಸಿದ್ದರಾಮಯ್ಯನವರನ್ನ CBIಯಲ್ಲಿ ಕ್ವೆಶ್ಚನ್ ಮಾಡಿ ಎಂಕ್ವೈರಿ ಮಾಡಬೇಕಾದಂತಹ ಪರಿಸ್ಥಿತಿ ಇವತ್ತು ಇದೆ. ಯಾಕೆ ಅಂದರೆ ಸ್ವತಃ ಸಿದ್ದರಾಮಯ್ಯನವರೇ ಇದರಲ್ಲಿ ಬಹಳಷ್ಟು ವಿಷಯ 2 ಹಗರಣದಲ್ಲೂ ಅವರ ಹೆಸರು ಬಂದಿರೋದ್ರಿಂದ ಅವರೇ ಜವಾಬ್ದಾರಿ ಅಂತ ನಾವು ಹೇಳೋದು.
SIT ಎಂಕ್ವೈರಿ ಸಾಕಾಗೋದಿಲ್ಲ, CBI ಎಂಕ್ವೈರಿ ಬೇಕಾಗಿದೆ. ಮತ್ತೆ CBI ಎಂಕ್ವೈರಿ ವಾಲ್ಮೀಕಿ ನಿಗಮ ಮಂಡಳಿ ಹಗರಣದಲ್ಲಿ ಬರೀ ಅದು ಆರ್ಥಿಕ ಪರಿಸ್ಥಿತಿಗೆ ಮಾತ್ರ ಅಲ್ಲ, ಒಬ್ರು ಆಫೀಸರ್ನ ಆತ್ಮಹತ್ಯೆ ಆಗಿದೆ, ಕ್ರಿಮಿನಲ್ ಇಶ್ಯೂಸ್ ತಗೊಂಡು CBI ಎಂಕ್ವೈರಿ ಆಗಬೇಕಾಗಿರೋದು ಅಂತ ನಮ್ಮ